ಇನ್ನು ಎಚ್ ಡಿ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅಪ್ಪ ಮಗ ಇಬ್ಬರಿಗೂ ಸಹ ಪೆನ್ ಡ್ರೈವ್ ಮಹಾ ಸಂಕಷ್ಟ. ಅಪ್ಪ ಮಗನಿಗೆ ಬಿಗಿಯಾಯಿತು ಪೆನ್ ಡ್ರೈವ್ ಉರುಳು. ಎಚ್ ಡಿ ರೇವಣ್ಣ ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ ಅತ್ಯಾಚಾರ ಕೇಸ್ ಆಗಿ ಬದಲಾಯಿತು. ಎಸ್ಐಟಿಗೆ ಅತ್ಯಾಚಾರದ ದೂರನ್ನ ನೀಡಿದ ಮತ್ತೊಬ್ಬ ಮಹಿಳೆ 161 ಅಡಿ ನೀಡಿದಂತಹ ಹೇಳಿಕೆಯಲ್ಲಿ ರೇಪ್ ಆರೋಪ ಮಾಡಲಾಗಿದೆ. ಮಹಿಳೆಯಿಂದ ಸಂತ್ರಸ್ತೆ ದೂರನ್ನ ಆಧರಿಸಿ ರೇಪ್ ಸೆಕ್ಷನ್ ಅನ್ನ ಸೇರ್ಪಡೆ ಮಾಡೋದಕ್ಕೆ ಮುಂದಾಗಿದೆ ಎಸ್ಐಟಿ ಮನವಿಯನ್ನ ಪುರಸ್ಕರಿಸಿ ರೇಪ್ ಕೇಸ್ ದಾಖಲಿಸೋದಕ್ಕೆ ಕೋರ್ಟ್ ಸಮ್ಮತಿಯನ್ನ ನೀಡಿದೆ. ಮಹಿಳೆ ಹೇಳಿಕೆಯನ್ನ ಆಧರಿಸಿ ರೇವಣ್ಣ ಹಾಗೆ ಪ್ರಜ್ವಲ್ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಅಪ್ಪ ಮಗನಿಗೆ ಈಗ ಬಂಧನದ ಭೀತಿ. ನೋಟಿಸ್ ನೀಡದೆ ರೇವಣ್ಣ ಬಂಧಿಸಲು ಎಸ್ಐಟಿಗೆ ಅವಕಾಶ ಇದೆ. ಈಗ ಎಚ್ ಡಿ ರೇವಣ್ಣ ಹಾಗೆ ಪ್ರಜ್ವಲ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಎಸ್ಐಟಿಗೆ ಅತ್ಯಾಚಾರದ ದೂರನ್ನ ನೀಡಿದ್ದಾರೆ ಮತ್ತೊಬ್ಬ ಮಹಿಳೆ. 161 ಅಡಿ ನೀಡಿದ ಹೇಳಿಕೆಯಲ್ಲಿ ರೇಪ್ ಆರೋಪವನ್ನ ಮಹಿಳೆ ಸಂತ್ರಸ್ತೆ ಏನಿದ್ರು ಅವರು ಮಾಡಿದ್ದಾರೆ. ಹಾಗಾಗಿ ಸಂತ್ರಸ್ತೆ ದೂರನ್ನ ಆಧರಿಸಿ ರೇಪ್ ಸೆಕ್ಷನ್ ಅನ್ನ ಸೇರ್ಪಡೆಗೆ ಮುಂದಾಗಿತ್ತು ಎಸ್ಐಟಿ ಮನವಿಯನ್ನ ಪುರಸ್ಕರಿಸಿ ರೇಪ್ ಕೇಸ್ ದಾಖಲು ಮಾಡಿಕೊಳ್ಳುವುದಕ್ಕೆ ಕೋರ್ಟ್ ಸಹ ಸಮ್ಮತಿಯನ್ನ ನೀಡಿದೆ. ಬಹಳ ಕಂಟಕ ರೇವಣ್ಣ ಮತ್ತವರ ಪುತ್ರ ಪ್ರಜ್ವಲ್ ಪಾಲಿಗೆ. ಯಾಕಂದ್ರೆ ಒಂದು ಕಡೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಪ್ಪ ಮಗ ಇಬ್ರು ಕೂಡ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗಿಲ್ಲ. ಅದು ಸಾಲದು ಅಂತ ಈಗ ಆ ಪ್ರಕರಣ ಮತ್ತಷ್ಟು ಗಂಭೀರ ಆಗ್ತಾ ಇದೆ. ಯಾಕಂದ್ರೆ ಮೊದಲು ದಾಖಲಾಗಿದ್ದಂತಹ ದೂರಿನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಇತ್ತು. ಆದರೆ ಈಗ 161 ಅಡಿಗೆ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ರೇಪ್ ಆರೋಪವನ್ನು ಮಹಿಳೆ ಮಾಡಿದ್ದಾರೆ. ಮತ್ತೂ ಒಂದು ದೂರು ದಾಖಲಾಗಿದೆ. ಈಗ ಸಂತ್ರಸ್ತೆಯ ದೂರ ಆಧರಿಸಿ ರೇಪ್ ಸೆಕ್ಷನ್ ಸೇರ್ಪಡೆಗೆ ಎಸ್ಐಟಿ ಮುಂದಾಗಿದೆ. ಅದಕ್ಕೆ ಕೋರ್ಟ್ನ ಸಮ್ಮತಿ ಸಿಕ್ಕಿದೆ. ಹೀಗಾಗಿ ಇದು ಮತ್ತಷ್ಟು ಆತಂಕವನ್ನ ಮೂಡಿಸ್ತಾ ಇದೆ ರೇವಣ್ಣ ಮತ್ತವರ ಪುತ್ರ ಪ್ರಜ್ವಲ್ ಪಾಲಿಗೆ. ಜೊತೆಗೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.